ಪರ್ಲ್ ಫಾರ್ಮಿಂಗ್ ಡಿಫ್ರೆಂಟ್ ಅನಿಸ್ತು ನಮಗೆ. ಅದನ್ನು ನಾವು ಸರ್ಜರಿ ಅಂತ ಹೇಳ್ತೀವಿ ಯೂಶ್ವಲಿ. ನಮಗೆ ಸಪ್ಲೈ ಮಾಡೋರು ಯಾರೂ ಇಲ್ಲ. ಕಲ್ಚರ್ಡ್ ಪರ್ಲ್ ಸ್ಟಾರ್ಟ್ ಮಾಡಿದ್ರೆ ಜಪಾನ್ ಕಡೆಯಿಂದನೇ. GKVKಯಲ್ಲಿ ನಮಗೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಹಾಯ್, ನನ್ನ ಹೆಸರು ವಿಜಯ್ ಅಂತ. ನಮ್ಮದು ಆನೇಕಲ್. ಆ್ಯಕ್ಚುಲಿ ನಾನು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಿದ್ದೀನಿ ಬ್ಯಾಂಗ್ಳೂರಲ್ಲಿ. ನಾವು ಪರ್ಲ್ ಫಾರ್ಮಿಂಗ್ 3 ಇಯರ್ಸಿಂದ ಮಾಡ್ತಾಯಿದ್ದೀವಿ. ಒಂದು ಕ್ರಾಪ್ ಕಂಪ್ಲೀಟ್ ಮಾಡಿದ್ವಿ, ಒಂದು ಕ್ರಾಪ್ ಸ್ಟಾರ್ಟ್ ಮಾಡಿದ್ದೀವಿ ಈಗ. ಸರ್ ಆ್ಯಕ್ಚುಲಿ ನಮ್ಮದು ಅಗ್ರಿಕಲ್ಚರ್ ಫ್ಯಾಮಿಲಿನೇ ನಮ್ಮದೆಲ್ಲ. ಬಟ್ ನಾವು ನಮ್ಮ ಕಡೆ ಫ್ಯಾಮಿಲಿಲಿ ಅಗ್ರಿಕಲ್ಚರ್ ಬಿಟ್ಟು ಒಂದು 15 ಇಯರ್ಸ್ ಆಗೋಯ್ತು. ರೀಸನ್ ಬೀಯಿಂಗ್ ಅದೇ ಲೇಬರ್ ಪ್ರಾಬ್ಲಮ್ ಇರ್ಬೋದು, ಏಜ್ ಆಯಿತು, ಆ ಥರ ಮಲ್ಟಿಪಲ್ ಇಶ್ಯೂಸಿಂದ ಬಿಟ್ಬಿಟ್ವಿ. ಲೈಕ್ 15 ಇಯರ್ಸ್ ಆಯಿತು ನಾವು ಪರ್ಲ್ ಫಾರ್ಮಿಂಗ್ ಎಲ್ಲ ಲೈಕ್ ಅಗ್ರಿಕಲ್ಚರ್ ಬಿಟ್ಟು 15 ಇಯರ್ಸ್ ಆಗಿತ್ತು. ಬಟ್ ಈ ಕೋವಿಡ್ ಆದಮೇಲೆ ಸ್ವಲ್ಪ ಟೈಮ್ ಫ್ರೀ ಇತ್ತಲ್ವಾ, ನಮ್ಗೆ ಏನಾದರೂ ಮಾಡಬೇಕು ಅನಿಸ್ತಿತ್ತು. ಸೊ ಏನಾದ್ರು ಮಾಡಬೇಕಂದಾಗ ಲೈಕ್ ಬೇರೆ ಬೇರೆ ಫೀಲ್ಡಲ್ಲಿ ಯಾಕೆ ಮಾಡಬೇಕು, ಸರಿ ಆಲ್ರೆಡಿ ನಮ್ಮ ಲ್ಯಾಂಡ್ ಇದೆ, ಅಗ್ರಿಕಲ್ಚರ್ ಏನಾದ್ರು ಟ್ರೈ ಮಾಡೋಣ ಅಂತ ನೋಡ್ತಿದ್ದಾಗ ಯಾವುದೇ ಒಂದು ಅಗ್ರಿಕಲ್ಚರಲ್ಲಿ ಲೈಕ್ ಬೇರೆ ಲೈಕ್ ನಾರ್ಮಲ್ ಆಲ್ರೆಡಿ ಸೀಸನಲ್ ಕ್ರಾಪ್ಸ್ ಇದೆ, ನಮ್ಮೆಲ್ಲರೂ ಮಾಡ್ತಿದ್ದಾರೆ. ಸೊ ಅದು ನಮ್ಮ ಕೈಲಿ ಮಾಡಬೇಕಂದ್ರೆ ನಮ್ಗೆ ಲೇಬರ್ಸ್ ಬೇಕು, ಸೀಸನಲ್ ಕ್ರಾಪಿಗೆ ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಬೇಕು, ಫುಲ್ ಟೈಮ್ ಬೇಕು. ಓಕೆ, ಅದು ಬೇಡ ಅಂತ ಬೇರೆ ಟ್ರೈ ಮಾಡ್ತಿದ್ದೆ. ಯಾಕೆ ಹೈಡ್ರೋಫೋಬಿಕ್ ಇರ್ಬೋದು, ಈ ಪಾಲಿಯೋಸಿಸ್ ಇರ್ಬೋದು, ಆ ಥರ ಲೈಕ್ ಇನ್ ಕೇಸ್ ಸ್ಯಾಫ್ರನ್ ಫಾರ್ಮಿಂಗ್ ಇರ್ಬೋದು, ಮಶ್ರೂಮ್ ಫಾರ್ಮಿಂಗ್, ಆ ಥರ ಎಲ್ಲ ಡಿಫ್ರೆಂಟ್ ಟ್ರೈ ಮಾಡ್ತಿದ್ದಾಗ ಪರ್ಲ್ ಫಾರ್ಮಿಂಗ್ ಡಿಫ್ರೆಂಟ್ ಅನಿಸ್ತು ನಮಗೆ. ಪರ್ಲ್ ಫಾರ್ಮಿಂಗ್ ಮಾಡ್ಬೋದಂತ ನಮ್ಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಮಾಡ್ಬೋದಾ ಅಂತ ಇಲ್ಲ. ಸೊ ಟ್ರೈ ಮಾಡೋಣ ನೋಡೋಣ ಅಂತ ರಿಸರ್ಚ್ ಮಾಡ್ತಿದ್ದಾಗ ನಮ್ಮ ಸೌತಲ್ಲಿ ಯಾರೂ ಮಾಡ್ತಿರ್ಲಿಲ್ಲ. ಕರ್ನಾಟಕ ತಮಿಳ್ನಾಡು ಆ ಕಡೆ ಯಾರೂ ಮಾಡ್ತಿರ್ಲಿಲ್ಲ. ನಾರ್ತ್ ಕಡೆ ನೋಡಿದಾಗ ಸ್ವಲ್ಪ ಇತ್ತು, ಲೈಕ್ ಅಲ್ಲೆಲ್ಲ ಮಾಡ್ತಿದ್ದಾರೆ ಅಂತ ಒಂದು ಸ್ವಲ್ಪ ಐಡಿಯಾ ಗೊತ್ತಾಗ್ತಿತ್ತು. ಆಮೇಲೆ ನಾವು ಅಲ್ಲಿ ಹೋಗಿ ಅವ್ರನ್ನ ಸ್ವಲ್ಪ ಮೀಟ್ ಮಾಡಿದ್ಮೇಲೆ ಲೈಕ್ ಒಡಿಶಾ ಕಡೆ ಎಲ್ಲ ಹೋಗಿ ನನ್ನ ಕಸಿನ್ ಇದ್ದ ಪ್ರಜ್ವಲ್ ಅಂತ, ಅವನ್ನೆಲ್ಲ ಹೋಗಿ ಮೀಟ್ ಮಾಡ್ಕೊಂಡ್ಬಂದಿದ್ದ. ಅದಾದಮೇಲೆ ಒಂದು ಸ್ವಲ್ಪ ಐಡಿಯಾ ಬಂತು, ಅಲ್ಲ ಜನ ಮಾಡ್ತಿದ್ದಾರೆ ಪರ್ಲ್ ಫಾರ್ಮಿಂಗ್ ಎಲ್ಲ ಮಾಡ್ಬೋದು ನಾವು ಅಂತ. ಪ್ಲಸ್ ಮಾಡೋಕ್ಕೆ ರೀಸನ್ ಮೇಯ್ನ್ ಥಿಂಗ್ ಏನಂದರೆ ಪರ್ಲ್ ಫಾರ್ಮಿಂಗ್ಗೆ ನಮ್ಗೆ ಎಫರ್ಟ್ ಜಾಸ್ತಿ ಬೇಕಿಲ್ಲ. ಅಂದರೆ ನಾವು ಫುಲ್ ಟೈಮ್ ಇರಬೇಕು ಅಂತಿರಲಿಲ್ಲ. ಸೊ ನಮ್ಗೆ ಅದೇ ಬೇಕಿತ್ತು. ಯಾಕಂದರೆ ನಮ್ಮ ಕೈಯಲ್ಲಿ ಫುಲ್ ಟೈಮ್ ಇರೋಕ್ಕಾಗಲ್ಲ. ಯಾಕಂದ್ರೆ ನಮ್ಮದು ಸಪ್ರೇಟ್ ಜಾಬ್ಸ್ ಇದೆ, ಫುಲ್ ಟೈಮ್ ಜಾಬ್ಸ್ ಇದೆ. ಸ್ವಲ್ಪ ಎಫರ್ಟ್ ಕೊಟ್ಟರೆ ಸಾಕು ಅಂತ ಗೊತ್ತಾಯ್ತು ನಮಗೆ. ಓಕೆ, ಅದು ಬಟ್ ರಿಸ್ಕ್ ಇತ್ತು, ಜಾಸ್ತಿ ರಿಸ್ಕ್ ಇತ್ತು. ಯಾಕಂದರೆ ಫಸ್ಟ್ ಟೈಮ್ ಅಲ್ಲ, ಈ ಕಡೆ ಯಾರೂ ಮಾಡಿರಲಿಲ್ಲ, ತಂದರೆ ಬದುಕುತ್ತಾ ಇಲ್ವಾ, ಇಲ್ಲಾಂದರೆ ಏನು ಆ ಥರ ಬೇರೆ ಬೇರೆ ಜಾಸ್ತಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಇತ್ತು. ಓಕೆ, ಟ್ರೈ ಮಾಡೋಣ ಅಂತ ನಾವು ಅದಕ್ಕೆ ಪರ್ಲ್ ಫಾರ್ಮಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಪರ್ಲ್ ಫಾರ್ಮಿಂಗ್ಗೆ ಜನರಲಿ ಫಸ್ಟ್ ಹೇಳ್ತಿದ್ರು, ಒಂದು ಪರ್ಲ್ ಫಾರ್ಮ್ ಆಗೋದಕ್ಕೆ 12 ತಿಂಗಳಾಗುತ್ತೆ ಸಾಕು ಅಂತ. 12 ಮಂತ್ಸ್ಗೆಲ್ಲ ಅದು ಫಾರ್ಮೇಷನ್ ಆಗಿರುತ್ತೆ, ಪರ್ಲ್ ಆಗಿರುತ್ತೆ. ಬಟ್ ಮಾರ್ಕೆಟ್ ಡಿಮ್ಯಾಂಡ್ಸ್ ಪ್ರಕಾರ 12 ಮಂತ್ಸ್ ಸಾಕಾಗಲ್ಲ, 18 ಮಂತ್ಸ್ ಆಗುತ್ತೆ. ಜನರಲಿ 18 to 20 ಮಂತ್ಸ್ ಅಂತ ಸಜೆಸ್ಟ್ ಮಾಡ್ತಾರೆ ಒಂದು ಕ್ರಾಪ್ಗೆ. ಸೊ ಬಾಂಡ್ ಅಂದರೆ ಸರ್ ಮಸಲ್ಸಲ್ಲಿ ಕಪೆಚೆಪಲ್ಲಿ ಯೂಶ್ವಲಿ ಆ ನ್ಯೂಕ್ಲಿಯಸ್ ಇನ್ಸರ್ಟ್ ಮಾಡ್ತೀವಿ. ಅದನ್ನು ನಾವು ಸರ್ಜರಿ ಅಂತ ಹೇಳ್ತೀವಿ. ಯೂಶ್ವಲಿ ಓಪನ್ ಮಾಡಿ ಆ ನ್ಯೂಕ್ಲಿಯಸ್ನ ಇನ್ಸರ್ಟ್ ಮಾಡ್ತೀವಿ ಒಳಗಡೆ. ಸ್ವಲ್ಪ ಜಾಸ್ತಿ ಒಂದು 5 to 6 mm ಓಪನ್ ಮಾಡಿ ಆ ನ್ಯೂಕ್ಲಿಯಸ್ನ ಒಳಗಡೆ ಇನ್ಸರ್ಟ್ ಮಾಡ್ತೀವಿ. ಸೊ ಇದು ಬಂದು ಎಲ್ಲ ಫ್ರೆಶ್ ವಾಟರ್ ಮಸಲ್ಸ್ ಅಂತೀವಿ ಸರ್. ಎಲ್ಲ ಅಂದರೆ ಸ್ವೀಟ್ ವಾಟರ್ ಬದುಕುತ್ತೆ ಕಾಮನ್ ಆಗಿ. ಅದಕ್ಕೆ ಬಂದು ಸ್ವೀಟ್ ವಾಟರ್ಗೆ ನಾವು ಬೋರ್ವೆಲ್ ವಾಟರ್ ಯೂಸ್ ಮಾಡ್ಬೋದು, ಫ್ಲೋಯಿಂಗ್ ವಾಟರ್ ಯೂಸ್ ಮಾಡ್ಬೋದು. ಅದಕ್ಕೆ ವಾಟರ್ ಪ್ಯಾರಾಮೀಟರ್ಸ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. pH ಬಂದು 7 to 8.5 ಇರಬೇಕು, ಅಮೋನಿಯಾ ಬಂದು 0 ಇರಬೇಕು, TDS ಬಿಲೋ 1000 ಇರಬೇಕು. ಈ ಪ್ಯಾರಾಮೀಟರ್ಸ್ ಇದ್ದಾಗ ಯಾವ ವಾಟರ್ ಆದರೂ ಯೂಸ್ ಮಾಡ್ಕೊಬೋದು ಸರ್ ನಾವು. ಬಟ್ ಸಾಲ್ಟ್ ಕಂಟೆಂಟ್ ಇರಬಾರ್ದು ಸರ್. ಈ ಮಸಲ್ಸ್ ಬಂದು ಎಲ್ಲ ಕಡೆ ಸಿಗುತ್ತೆ ನಮಗೆ, ಹೇಳ್ಬೇಕು ಅಂತ ಜನರಲಿ ಫ್ಲೋಯಿಂಗ್ ವಾಟರ್ ಸಿಗುತ್ತೆ ನಮಗೆ. ಇಲ್ಲಿ ನಮ್ಗೆ ಆನೇಕಲ್ ಅಂದರೆ ನಿಯರ್ ಬೈ ಅಂದರೆ ಆನೇಕಲೆಲ್ಲ ಸಿಗುತ್ತೆ ನಮಗೆ. ಬಟ್ ಪ್ರಾಬ್ಲಮ್ ಏನಂದರೆ ಈಗ ಕರೆಂಟ್ಲಿ ನಮಗೆ ಸಪ್ಲೈ ಮಾಡೋರು ಯಾರೂ ಇಲ್ಲ. ಲೈಕ್ ಎಕ್ಸಾಂಪಲ್ ಫಿಶ್ ತೊಗೊಂಡ್ರೆ ಫಿಶ್ ಬ್ರೀಡ್ ಮಾಡ್ತಾರಲ್ವ, ಆ ಥರ ನಮ್ಮ ಸೌತಲ್ಲಿ ಯಾರೂ ಮಾಡ್ತಿಲ್ಲ. ನಾವು ಈಗ ನಮ್ಮ ಜನರಲಿ ಸಪ್ಲೈ ಮಾಡ್ತಿರೋದು ಮೇಜರಾಗಿ ಬಂದು ನಾರ್ತ್ ಅವರೇ, ಒಡಿಶಾ, ಮಹಾರಾಷ್ಟ್ರ ಆ ಕಡೆಯಿಂದ ನಮ್ಗೆ ಸಪ್ಲೈ ಬರ್ತಿದೆ. ಈ ಪರ್ಲ್ ಫಾರ್ಮಿಂಗು ಬೇರೆ ಕಂಟ್ರೀಸಲ್ಲಿ ಮಾಡ್ತಿದ್ದಾರೆ ಸರ್. ಬಂದು ನಮ್ಮ ಇಂಡಿಯಾಗೆ ಬಂದಿದ್ದೆ ಫಸ್ಟ್ ಜಪಾನ್ ಕಡೆಯಿಂದ ಹೇಳ್ಬೇಕು. ಫಸ್ಟ್ ಜಪಾನಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ಥರ ಪರ್ಲ್ಸ್ ಕಲ್ಟಿವೇಟ್ ಮಾಡೋದು ಅನ್ನೋದು ಸ್ಟಾರ್ಟ್ ಮಾಡಿದ್ದು, ಕಲ್ಚರ್ಡ್ ಪರ್ಲ್ಸ್ ಸ್ಟಾರ್ಟ್ ಮಾಡಿದ್ದು ಜಪಾನ್ ಕಡೆಯಿಂದನೇ. ಈಗ ಲೈಕ್ ಮೇಜರಾಗಿ ಇಂಡಿಯಾದಲ್ಲಿ ನಾವು ಮಾಡ್ತಿರೋದೇನೆಂದರೆ ಡಿಸೈನರ್ ಪರ್ಲ್ಸ್ ಜಾಸ್ತಿ ನಾವು ಮಾಡ್ತಿದ್ದೀವಿ. ಅಷ್ಟು ಬಿಟ್ಟು ಬೇರೆ ಎಲ್ಲರೂ ಮಾಡ್ತಿದ್ದಾರೆ. ಚೈನಾದಲ್ಲೂ ಮಾಡ್ತಿದ್ದಾರೆ, ಇಂಡಿಯಾ ಲೈಕ್ ಜಪಾನಲ್ಲಿ ಮಾಡ್ತಿದ್ದಾರೆ, ಇಂಡೋನೇಷ್ಯಲ್ಲಿ ಮಾಡ್ತಿದ್ದಾರೆ. ನಾವು ಸ್ಪೆಸಿಫಿಕಲಿ ಜಾಸ್ತಿ ಡಿಸೈನರ್ ಪರ್ಲ್ಸ್ ಮಾಡ್ತಿದ್ದೀವಿ ಅಷ್ಟೇ, ಒಂದು ಸ್ಪೆಸಿಫಿಕ್ ಅಂತ ಮಾಡಬೇಕಂದ್ರೆ. ಸೊ ಸೆಟಪ್ ಪ್ರೊಸೆಸ್ ಬಂದು ಈಗ ಫಸ್ಟ್ ಮೇಯ್ನಾಗಿ ಏನು ಹೇಳ್ತಾರೆ ಅಂದರೆ ಸಜೆಸ್ಟ್ ಬಂದು ನ್ಯಾಚುರಲ್ ಮೆಥಡ್, ಅಂದರೆ ವಿತೌಟ್ ಟಾರ್ಪಲಿನ್ ಕೆರೆ ಥರ ಲೈಕ್ ಮಡ್ ಪಾಂಡ್ಸ್ ಅದು ಸಜೆಸ್ಟ್ ಮಾಡ್ತಾರೆ. ಅದು ಬಿಟ್ಟು ನಮ್ಮ ಕೈಲಿ ನೀರು ನಿಲ್ಲಲ್ಲ ಅನ್ನೋ ರೀಸನ್ಗೆ ಬಂದಾಗ ನಾವು ಫಸ್ಟ್ ನೋಡೋದು ಬಂದು ವಾಟರ್ ಪ್ಯಾರಾಮೀಟರ್. ಇನ್ನು ಫಸ್ಟ್ ಹೇಳ್ದಂಗೆ ವಾಟರ್ ಪ್ಯಾರಾಮೀಟರ್ಸ್ ಎಲ್ಲ ಕರೆಕ್ಟಾಗಿದ್ದರೆ ನಾವು ನ್ಯಾಚುರಲ್ ತೊಟ್ಟಿಯಲ್ಲಿ ಮಾಡ್ಬೋದು.
ಇಲ್ಲಾಂದರೆ ಟಾರ್ಪಲ್ನ ಹಾಕ್ಕೊಂಡು ತೊಟ್ಟಿಯಲ್ಲಿ ಮಾಡ್ತೀವಿ. ಇನ್ ಕೇಸ್ ಟಾರ್ಪಲ್ನ ಹಾಕ್ಕೊಂಡು ಮಾಡಿದ್ರೆ ಟಾರ್ಪಲ್ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕೋಣಕ್ಕೆ ಸಜೆಸ್ಟ್ ಮಾಡ್ತೀವಿ, ಯಾಕಂದರೆ ಅದು ಪ್ಯಾರಾಮೀಟರ್ಸ್ ಮೇಂಟೈನ್ ಮಾಡೋದಕ್ಕೋಸ್ಕರ ಸಜೆಸ್ಟ್ ಮಾಡ್ತೀವಿ. ಇಲ್ಲಾಂದರೆ ಸಿಮೆಂಟ್ ಟ್ಯಾಂಕ್ಸಲ್ಲೂ ಮಾಡ್ಬೋದು, ಬಯೋಫ್ಲಾಕ್ಸಲ್ಲೂ ಮಾಡ್ಬೋದು, ಡ್ರಮ್ಸಲ್ಲಿ ಮಾಡ್ಬೋದು. ಡಿಪೆಂಡ್ಸ್ ಆನ್ ದ ಸ್ಕೇಲ್. ನಾವು ಸ್ಮಾಲ್ ಸ್ಕೇಲ್ ಮಾಡಿದಾಗ ಮನೇಲಿ ಟೆರೆಸಲ್ಲಿ ಮಾಡ್ಬೋದು, ದೊಡ್ಡ ಸ್ಕೇಲ್ ಮಾಡಿದಾಗ ದೊಡ್ಡ ದೊಡ್ಡ ಪಾಂಡ್ಸ್ ಬೇಕಾಗುತ್ತೆ. ಸೊ ಸರ್, ಆಹಾರ ಬಂದು ಇದಕ್ಕೆ ಆಲ್ಗೆನೆ ಪಾಚಿ ಫುಡ್ ಇದಕ್ಕೆ ಜನರಲಿ. ಬಟ್ ಫುಡ್ ಎಷ್ಟು ಟೈಮ್ ಕೊಡ್ತೀರಾ, ಯಾವ ಥರ ಕೊಡ್ತೀರಾ ಅಂತ ಹೇಳಿದಾಗ ಡಿಪೆಂಡ್ಸ್ ಅಂತ ನಮ್ಮ ಪಾಂಡ್. ಲೈಕ್ ನಮ್ಮ ಪಾಂಡಲ್ಲಿ ಒಂಥರ ಕೊಡ್ತೀವಿ, ಟ್ಯಾಂಕ್ಸಲ್ಲಿ ಒಂಥರ ಕೊಡ್ತೀವಿ. ಎಕ್ಸಾಂಪಲ್ ನಾನು ತೊಗೊಂಡ್ರೆ ನಾವು ಮಂತ್ಲಿ 2 ಟೈಮ್ಸ್ ಕೊಡ್ತಿದ್ವಿ ನ್ಯಾಚುರಲ್ ಫುಡ್ ಆದರೆ. ನ್ಯಾಚುರಲ್ ಫುಡ್ ಅಂದರೆ ಆಲ್ಗೆನೆ, ಅದನ್ನ ರೆಡಿ ಮಾಡೋ ಪ್ರೊಸೆಸ್ ಸ್ಲೋ ಆಗ್ತಿತ್ತು, ಅದಕ್ಕೆ 2 ಟೈಮ್ಸ್ ಕೊಡ್ತಿದ್ದೆ. ರೆಡಿಮೇಡ್ ಫುಡ್ ಅಂದರೆ ಸ್ಪೆಲ್ನ ಕೊಡ್ಬೋದು. ಸ್ಪೆಲ್ನ ಕೊಟ್ಟಾಗ ಕೂಡ ಮಂತ್ಲಿ 2 ಮಂತ್ಸ್ ಒಂದ್ಸು ಕೊಡ್ಬೋದು. ಇನ್ನೊಂದು ಮೆಥಡ್ ಬಂದು ಸಗಣಿ ಯೂಸ್ ಮಾಡ್ತಾರೆ. ಸಗಣಿ ಮತ್ತು ಮಸ್ಟರ್ಡ್ ಕೇಕ್ ಹಾಕ್ತಾರೆ. ಅದು ಹಾಕಿದಾಗ 2 ಮಂತ್ಸ್ 3 ಮಂತ್ಸ್ ಒಂದ್ಸು ಹಾಕ್ತಾರೆ. ಸೊ ಅದು ಬಂದು ಡಿಪೆಂಡ್ಸ್ ಆನ್ ಅವ್ರ ಪಾಂಡ್ ಸೆಟಪ್ ಮೇಲೆ ವೇರಿ ಆಗುತ್ತೆ, ಬೇರೆ ಫುಡ್ ಕೊಡೋ ಟೈಮಿಂಗ್ಸು. ಸೊ ನಾನು ಮಾಡ್ತಿದ್ದಾಗ 2-3 ಇಯರ್ಸ್ ಬ್ಯಾಕೇ ಪ್ರಮೋಟ್ ಮಾಡ್ತಿದ್ರು. ಅಂದರೆ ಜನರಲಿ ಏನಂತ 10/10 ಅದಕ್ಕೆ ಒಂದು 25,000 ಹಂಗೆ ಕೊಡ್ತಿದ್ರು. ಬಟ್ ನಾವು ತೊಗೊಳಕ್ಕಾಗಿಲ್ಲ. ರೀಸನ್ ಬಿಂಗ್ ಏನಂದರೆ ಅದು ಇಲ್ಲಿ ಯಾರಿಗೂ ಅಷ್ಟು ಐಡಿಯಾ ಇರಲಿಲ್ಲ. ಲೈಕ್ ಕೃಷಿ ಇಲಾಖೆ ಎಲ್ಲ ಹೋಗಿ ಸಪ್ಲೈ ಕೇಳಿದಾಗ ನಮಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ಅಪ್ಲಿಕೇಶನ್ ತೊಗೊಳೋದು ಪ್ರೊಸೆಸ್ ಲೇಟ್ ಆಗಿತ್ತು. ಬಟ್ ಸೆಂಟ್ರಲ್ ಗೌರ್ಮೆಂಟಿಂದ ಪ್ರಮೋಟ್ ಮಾಡ್ತಿದ್ದಾರೆ, ಬಟ್ ಸ್ಮಾಲ್ ಸ್ಕೇಲ್ಗೆ, ಅಂದರೆ 10/10 ಅಂತ ಸ್ಕೇಲ್ಗೆ ಒಂದು 25,000 to 50,000 ಹಂಗೆ ಕೊಡ್ತಿದ್ದಾರೆ. ಪಲ್ ಫಾರ್ಮಿಂಗ್ ಟ್ರೈನಿಂಗ್ ಕೊಡ್ತಿದ್ದಾರೆ. ಫಸ್ಟ್ ಮೇಯ್ನಾಗಿ ಸಿಫಾ ಕೊಡ್ತಿದ್ದಾರೆ, ಆ ಕಡೆ ನಾರ್ತಲ್ಲಿ ಕೊಡ್ತಿದ್ದಾರೆ. ಅದು ಬಿಟ್ಟು ಬೆಂಗಳೂರಲ್ಲಿ ಕಡೆನೂ GKVKಲಿ ಪಲ್ ಫಾರ್ಮಿಂಗ್ ಟ್ರೈನಿಂಗ್ ಕೊಡ್ತಿದ್ದಾರೆ. ಬಟ್ ನಾವು ಬೆಂಗಳೂರಲ್ಲಿ ತೊಗೊಳಕ್ಕಾಗಿಲ್ಲ. ರೀಸನ್ ಬಿಂಗೆ ನಾವು ಮಾಡಿದಾಗ ಅಲ್ಲಿ ಟ್ರೈನಿಂಗ್ ಸ್ಟಾಪ್ ಆಗಿತ್ತು. ಕೋವಿಡ್ ಆಗಿ ನೆಕ್ಸ್ಟ್ ಇಯರ್ ಮಾಡಿದಾಗ ಅವಾಗ ಟ್ರೈನಿಂಗ್ ಇರಲಿಲ್ಲ ಇಲ್ಲಿ. ನಮ್ಮ ಕಡೆಯಿಂದ ಬಂದು ನಾವು ವಿಸಿಟ್ ಮಾಡಿರೋದು ಬಂದು ಬೇರೆ ಸ್ಟೇಟ್ಸಲ್ಲಿ ಹೋಗಿ ಫಾರ್ಮರ್ಸ್ ಟ್ರೈನಿಂಗ್ ತೊಗೊಂಡಿದ್ವಿ. ಒಡಿಸ್ಸಾದಲ್ಲಿ ಇರ್ಬೋದು, ಇಲ್ಲಾಂದರೆ ಅನಂತಪುರಮಲ್ಲಿ ಇರ್ಬೋದು. ನಾನು ನನ್ನ ಕಸಿನ್ ಇಬ್ಬರು ಮಾಡಿದ್ದು. ಸೊ ಎಕ್ಸ್ಪ್ಲೋರ್ ಆ ಥರ ತೊಗೊಂಡಿದ್ವಿ. ನಮ್ಮ ಕನ್ನಡದಲ್ಲಿ ತೊಗೊಂಡಿಲ್ಲ ನಾವು ಟ್ರೈನಿಂಗ್ ಎಲ್ಲ. ಒಂದು ಕಪ್ಪೆ ಚಿಪ್ಪಿಗೆ ಪ್ರೈಸಿಂಗ್ ಬಂದು ಹೆಂಗೆ ವೇರಿ ಆಗುತ್ತೆ ಅಂದರೆ ನಮ್ಮ ಸಪ್ಲೈ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಒಂದು ಟೈಮ್ ಏನಾಗುತ್ತೆ, ಒಂದು ಕಪ್ಪೆ ಚಿಪ್ಪು ನಮಗೆ ಸೆಟಪ್ಗೆ ಒಂದು ಕಪ್ಪೆ ಚಿಪ್ ಬೇಕಾಗುತ್ತೆ. ಒಂದು ಕಪ್ಪೆ ಚಿಪ್ಪಲ್ಲಿ 2 ನ್ಯೂಕ್ಲಿಯಸ್ ಇರ್ತೀವಿ. 2 ಪಲ್ ಆಗಬೇಕಂದ್ರೆ ಒಂದು ಕಪ್ಪೆ ಚಿಪ್ಗೆ 2 ನ್ಯೂಕ್ಲಿಯಸ್ ಕಾಸ್ಟು. ಅಂದರೆ ನ್ಯೂಕ್ಲಿಯಸ್ ಬಂದು ಲೇಬರ್ ಇಟ್ಕೊಡ್ತಾರಲ್ಲ ಅವ್ನ ಕಾಸ್ಟು, ಪ್ಲಸ್ ಇದಕ್ಕೆ ನೆಟ್ ಯೂಸ್ ಮಾಡ್ತೀವಿ. ನೆಟ್ ಅಂದರೆ ನೆಟ್ ಇಡ್ಬೋದು, ಟ್ರೇ ಇಡ್ಬೋದು, ಆ ಥರ ಇರ್ಬೋದು. ನಾವು ಮಾಡಿದಾಗ ನಮ್ಗೆ 30 ರೂಪೀಸ್ ಹಂಗೆ ಬಿತ್ತು ಒಂದು ಕಪ್ಪೆ ಚಿಪ್. ಹಂಗೆ ಎಕ್ಸಾಂಪಲ್ ತೊಗೊಂಡ್ರೆ ಎಲ್ಲ ಸೇರಿ ಕಪ್ಪೆ ಚಿಪ್ ಇರ್ಬೋದು, ನ್ಯೂಕ್ಲಿಯಸ್ ಕಾಸ್ಟ್ ಇರ್ಬೋದು, ಸರ್ಜರಿ ಕಾಸ್ಟ್ ಇರ್ಬೋದು, ಲೇಬರ್ ಕಾಸ್ಟ್ ಎಲ್ಲ ಸೇರಿ ಒಂದು ಕಪ್ಪೆ ಚಿಪ್ಗೆ 30 ರೂಪೀಸ್ ಎಕ್ಸಾಂಪಲ್ ತೊಗೊಂಡ್ರೆ ಎಂಡ್ ಆಫ್ ದ ಕ್ರಾಪ್ 18 ಮಂತ್ಸ್ಗೆ ನಾವು ಎಕ್ಸ್ಪೆಕ್ಟೆಡ್ ಬಂದು ಒಂದು ಕಪ್ಪೆ ಚಿಪ್ಗೆ 30 ರೂಪೀಸ್ ಹಾಕಿ 100 to 150 ಗಂಟೆ ಎಕ್ಸ್ಪೆಕ್ಟ್ ಮಾಡೋದು. ಹೋಲ್ಸೇಲ್ ಪ್ರೈಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯೂಶಲ್ ಬೀಟ್ಸ್ ಅಂದರೆ ನೀವು ಹೇಳ್ತೀರಿ ನ್ಯೂಕ್ಲಿಯಸ್ ಅಂತ ಹೇಳ್ತಿದ್ದಾರೆ ನೀವು. ನ್ಯೂಕ್ಲಿಯಸ್ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂಕ್ಲಿಯಸ್ ಮಾಡ್ತಾರೆ. ಸೊ ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ ಹೇಳಿದ್ನಲ್ಲ ನಿಮಗೆ, ಮತ್ತು ಪಲ್ ಮಸಲ್ ಒಳಗಡೆ ನಾವು ಇನ್ಸರ್ಟ್ ಮಾಡೋ ಒಂದು ಪಾರ್ಟಿಕಲ್. ಆ್ಯಕ್ಚುಲಿ ಅದನ್ನು ಆ ನ್ಯೂಕ್ಲಿಯಸ್ನ ಒಂದು ಈಸಿ ಮೆಥಡ್, ಲೋ ಕಾಸ್ಟ್ ಅಂತ ಹೇಳಿದ್ರೆ ಆ ಕಪ್ಪೆ ಚಿಪ್ ಶೆಲ್ನೇ ಪೌಡ್ರ್ ಮಾಡಿ ಅದನ್ನ ಅಚ್ಚಿಡ್ದು ಮಾಡ್ತಾರೆ. ಅದು ಕ್ಯಾಲ್ಸಿಯಂ ಕಾರ್ಬೈಡ್ ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ. ಅದು ಲೋ ಕಾಸ್ಟ್. ಇನ್ನೊಂದು ವೆರೈಟಿ ಆಫ್ ನ್ಯೂಕ್ಲಿಯಸ್ ಬಂದು MOP ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ. ಅದು ಮದರ್ ಆಫ್ ಪರ್ಲ್ಸ್ ಅಂತ, ಬೇರೆ ಮಸಲ್ ಕಟ್ ಮಾಡಿ ಹಾಕ್ತಾರೆ. ಇನ್ನು ಆ ಥರ ಡಿಫ್ರೆಂಟ್ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಕಾಸ್ಟು ವೇರಿ ಆಗುತ್ತೆ. ನಾವು ಕ್ಯಾಲ್ಸಿಯಂ ಕಾರ್ಬೈಡ್ ತೊಗೊಂಡಾಗ ಲೋ ಕಾಸ್ಟ್ ನಮಗೆ, ಅದೇ MOP ತೊಗೊಂಡಾಗ ಸ್ವಲ್ಪ ಹೈ ಕಾಸ್ಟು. ಈ ಥರ ನ್ಯೂಕ್ಲಿಯಸ್ ಮೇಲೂ ಪರ್ಲ್ ಕ್ವಾಲಿಟಿ ವೇರಿ ಆಗುತ್ತೆ, ಕಾಸ್ಟು ವೇರಿ ಆಗುತ್ತೆ ಸರ್. ಎಷ್ಟು ಮೆಷರ್ಮೆಂಟ್ ಹಾಕಿದೆ ಅಂದರೆ ಜನರಲ್ ಹೇಳೋದು ಏನಂತಂದರೆ ಒಂದು ಸ್ಕ್ವೇರ್ ಫೀಟ್ಗೆ 5 ಮಸಲ್ಸ್ ಬಿಡ್ಬೋದು ಅಂತ ಸಜೆಸ್ಟ್ ಮಾಡ್ತೀವಿ ನಾವು. ಲೈಕ್ ಎಕ್ಸಾಂಪಲ್ಗೆ ನಾವು ಒಂದು 50,000 ಮಸಲ್ಸ್ ಬಿಟ್ಟು, ಈಗ ನಾವು ಮಾಡಿರೋ ಕ್ರಾಪಲ್ಲಿ ನಾವು 50,000 ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅಷ್ಟೇ ಬಿಡ್ಬೇಕಂತ ಹೇಳಿಲ್ಲ. ನೀವು ಆ ಮೆಷರ್ಮೆಂಟ್ ಪ್ರಕಾರ ಎಷ್ಟಾದರೂ ಬಿಡ್ಬೋದು ನೀವು. ಸೊ ಒಂದು ಸ್ಕ್ವೇರ್ ಫೀಟ್ 5 ಮಸಲ್ಸ್ ಬಿಟ್ಟು ಕಂಫರ್ಟಬಲ್ ಆಗಿರುತ್ತೆ, ನಿಮಗೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಅಂತ ಸಜೆಸ್ಟ್ ಮಾಡ್ತೀವಿ ಸರ್. 1 ಎಕರೆಗೆ ಇದು ಆ್ಯಕ್ಚುಲಿ ಎಷ್ಟು ಎಕರೆದಲ್ಲಿ ಮಾಡ್ತೀವಿ ಅಂತ ಬರಲ್ಲ, ಎಷ್ಟು ಮಸಲ್ ಹಾಕ್ತೀವಿ ಅಂತ ಬರುತ್ತೆ ಕಾಸ್ಟು. ಒಂದು ಮಸಲ್ಗೆ ಓನಾಗಿ ನಾವು ಮಾಡಿದಾಗ 30 ರೂಪಾಯಿ ಗಂಟೆ 30 ರೂಪೀಸಿಂದನೂ ಬಿಡ್ಬೋದು, 25ಗೂ ಬಿಡ್ಬೋದು. ನಮಗೆ ಸಿಕ್ಕಿರೋ 30 ರೂಪೀಸ್ ಬಿದ್ದಿದೆ ಒಂದು ಕಪ್ಪೆ ಚಿಪ್ಗೆ. ಸೊ ಎಕ್ಸಾಂಪಲ್ ನೀವು ತೊಗೊಂಡ್ರೆ ಒಂದು 50,000 ಮಸಲ್ಗೆ ಎಷ್ಟಾಗಿರುತ್ತೆ 30 ರೂಪಾಯಿ ಅಂತ ಹೇಳಿದ್ರೆ 17-18 ಲಕ್ಷ ಹಂಗಾಗಿರುತ್ತೆ. ಸೊ ಆ ಥರ ನೀವು 1 ಎಕರೆಗೆ ಎಷ್ಟು ಹಾಕ್ಬೇಕಂತ ಹೇಳಿದ್ರೆ ಅವರು ಎಷ್ಟು ಮಸಲ್ಸ್ ಮೇಲೆ ಕಾಸ್ಟ್ ಬೀಳುತ್ತೆ, ನಮ್ಮದು ಏರಿಯಾ ಮೇಲೆ ಬೀಳೋದಿಲ್ಲ. ಎಷ್ಟು ಕಪ್ಪೆ ಚಿಪ್ಪಿ ಹಾಕ್ತೀವೋ ಅಷ್ಟು ಕಾಸ್ಟ್ ಬೀಳುತ್ತೆ ಸರ್. ಪಲ್ಸ್ನ ತೊಗೊಂಡೋಗಿ ಟೆಸ್ಟ್ ಮಾಡಿಸ್ತೀವಿ, ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿ ಸರ್ಟಿಫಿಕೇಟ್ ಮಾಡಿಸ್ಕೊಬೋದು ನಾವು ಬೇಕಾಗಿದ್ದರೆ. ಸೊ ಸರ್ಕಾರದಿಂದ ಅಂತ ಹೇಳಿದ್ರೆ ಲೈಕ್ ಜನರಲಿ ನಮಗೆ ಎಷ್ಟೊಂದು ಎಕ್ಸ್ಪೋರ್ಟ್ ಆಗ್ತಿದೆ ಪಲ್ಸ್ ಎಲ್ಲನೂ. ಆ ಥರ ಎಕ್ಸಾಂಪಲ್ ನಮಗೆ ಇಲ್ಲಿ ಪಲ್ ಮಾಡೋದ್ರಿಂದ ನಮಗೆ ಬೆನಿಫಿಟೇ ಆಗುತ್ತೆ ಹೇಳಬೇಕು ಅಂದರೆ ಸರ್. ಇದಕ್ಕೆ ಏನು ಲೈಸೆನ್ಸ್ ಥರ ಏನಿಲ್ಲ ಸರ್. ಇದು ನಾರ್ಮಲ್ ಕೃಷಿ ಇದು ನಾರ್ಮಲ್ ಫಾರ್ಮಿಂಗ್ ಥರ ಕನ್ಸಿಡರ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಲೈಸೆನ್ಸ್ ಬೇಕಿಲ್ಲ, ಯಾವ ಅಪ್ರೂವಲ್ಸು ಏನೂ ಬೇಕಿಲ್ಲ ಸರ್. ಸರ್ ಕಪ್ಪೆ ಚಿಪ್ಪು ಶೇಪ್ಸ್ ಏನೇ ಸರ್. ಕಪ್ಪೆ ಚಿಪ್ ಬಂದು ನೀವು ಹೇಳಿ ಕಪ್ಪೆ ಚಿಪ್ಪು ನಾರ್ಮಲ್ ಮಸಲ್ಸ್ ಅದೇನಿಲ್ಲ, 2 ವೆರೈಟೀಸ್ ಆಫ್ ಮಸಲ್ಸ್ ಬರುತ್ತೆ ನಮಗೆ. ಅದರಲ್ಲಿ ಅಷ್ಟೇ ಪಲ್ಸ್ ಮಾಡ್ಬೋದು, ಮಾರ್ಜಿನಸ್ ಮತ್ತು ಕೊರಿಯಾನಸ್ ಅಂತ. ಅದರಲ್ಲಿ ಶೇಪ್ಸ್ ಏನಿಲ್ಲ, ಏಜ್ ಬರುತ್ತೆ. ಜನರಲಿ ನಾವು ಪಲ್ ಫಾರ್ಮಿಂಗ್ ಮಾಡಬೇಕಂದ್ರೆ ಐಡಿಯಲ್ ಏಜ್ ಬಂದು 2 to 3 years ಮಸಲ್ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಹೇಳ್ತೀವಿ.
ನಾವು ಯಾವ ಥರ ನ್ಯೂಕ್ಲಿಯಸ್ ಹಾಕಿ ಯಾವ ಥರ ಪರ್ಲ್ ಬೇಕು ಅಂತ ಡಿಪೆಂಡ್ ಆಗುತ್ತೆ. ನಮಗೆ ಈಗ ನಾವು ಜನರಲಿ ಆಫ್ ರೌಂಡ್ ಬೇಕಾ, ಫುಲ್ ರೌಂಡ್ ಪರ್ಲ್ ಬೇಕಾ, ಇಲ್ಲಾಂದರೆ ಡಿಸೈನರ್ ಪರ್ಲ್ಸ್ ಬೇಕಾ ಅಂತ ಇರುತ್ತೆ. ಈಗ ನೀವು ಫುಲ್ ರೌಂಡ್ ಪರ್ಲ್ ಬೇಕಾದಾಗ ನೀವು ಎಷ್ಟು ವರ್ಷ ಲೈಕ್ 2-3 ಇಯರ್ಸ್ ಮೇಲೆ ಬಿಟ್ಟರು ಒಂದು ಸ್ವಲ್ಪ ಗ್ರೋ ಆಗ್ತಾ ಇರುತ್ತೆ, ದೊಡ್ಡದಾಗಿ ಪರ್ಲ್ ಬರುತ್ತೆ, ಆ ಥರ ಇರುತ್ತೆ. ಇಲ್ಲ ನಿಮಗೆ ಆಫ್ ರೌಂಡ್ ಸಾಕು ಅಂದರೆ ಒಂದು ಕಡೆ ಸೆಟ್ಲ್ ಆಗಿರುತ್ತೆ, ಒಂದು ಕಡೆ ಪರ್ಲ್ ಗ್ರೋ ಒಂದು ಮೇಲೆ ಮಾತ್ರ ಗ್ರೋ ಆಗ್ತಾ ಇರುತ್ತೆ. ಅದಕ್ಕೂ ಅಷ್ಟೇ ನೀವು ಜಾಸ್ತಿ ದಿನ ಬಿಟ್ಟರೆ ಜಾಸ್ತಿ ಗ್ರೋ ಆಗುತ್ತೆ. ಮಾರ್ಕೆಟ್ ಡಿಮ್ಯಾಂಡ್ಗೆ ನಾವು ಯೂಶಲಿ 18 ಮಂತ್ಸ್ಗೆ ಎತ್ಬಿಡ್ತೀವಿ, ಆಮೇಲೆ ಇಟ್ಕೊಂಡ್ರು ಮಾರ್ಕೊಬೋದು. ಬಟ್ ಹೋಲ್ಸೇಲ್ ಡಿಪೆಂಡ್ಸ್ ಅಂತ ನಮ್ಮ ಬೈಯರ್ಗೆ ಎಷ್ಟು ಸಾಕೊಂಡು ಅಷ್ಟೇ ಮಾಡ್ಬೋದು. ಇಲ್ಲಾಂದರೆ ಜಾಸ್ತಿ ವರ್ಷ ಇಟ್ಕೊಂಡು ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ, ಆಫ್ ರೌಂಡ್ ಆಗಿ ಫುಲ್ ರೌಂಡ್ ಇರ್ಬೋದು. ಬಟ್ ಅದೇ ಡಿಸೈನರ್ ಎಕ್ಸಾಂಪಲ್ ತೊಗೊಂಡ್ರೆ ಡಿಸೈನ್ ಆಲ್ರೆಡಿ ಡಿಸೈನ್ ಹಚ್ಚಿಟ್ಟಿರ್ತೀವಲ್ಲ ನಾವು, ಎಕ್ಸಾಂಪಲ್ ಓಮ್ ಹಚ್ಚಿಟ್ಟಿದ್ರೆ ಅದು ಜಾಸ್ತಿ ವರ್ಷ ಆದಮೇಲೆ ಅದು ಕವರ್ ಆಗಿಬಿಡುತ್ತೆ. ಸೊ ಬೆಟರ್ ಒಂದು 18 ಮಂತ್ಸಲ್ಲಿ ತೆಗಿಬೇಕು ಅಂತ ಸಜೆಸ್ಟ್ ಮಾಡ್ತೀವಿ ಸರ್. ಪಲ್ಸಲ್ಲಿ ಜನರಲಿ ಕಲರ್ಸ್ ಬರೋದಿಲ್ಲ ಸರ್, ಜನರಲಿ ವೈಟ್ ಇರುತ್ತೆ, ಇಲ್ಲ ಲೈಟ್ ಪಿಂಕಿಶ್ ಬರುತ್ತೆ ಅಷ್ಟೇ. ಸೊ ಕಲರ್ಸ್ ಎಲ್ಲ ಇಲ್ಲ ಸರ್, ಪಲ್ಸಲ್ಲಿ ಅಷ್ಟು ಕಲರ್ಸ್ ಬರೋದಿಲ್ಲ. ಇದಕ್ಕೆ ಮೇಯ್ನಾಗಿ ಪಲ್ ಫಾರ್ಮಿಂಗಲ್ಲಿ ಮೇಯ್ನ್ ಇರೋದೇ ವಾಟರ್ ಪ್ಯಾರಾಮೀಟರ್ ಮೇಂಟೈನ್ ಮಾಡೋದು. ಸೊ ವಾಟರ್ ಪ್ಯಾರಾಮೀಟರ್ ಮೇಂಟೈನ್ ಆದಾಗ ಫಸ್ಟ್ ನಾವು ಫಾರ್ಮರ್ ಸಜೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ನೀವು ಫಾರ್ಮಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಾಟರ್ ಲ್ಯಾಬ್ ಟೆಸ್ಟ್ ಮಾಡ್ಸೋಕೆ ಹೇಳ್ತೀವಿ. ಆ ಲ್ಯಾಬ್ ಟೆಸ್ಟ್ ಮಾಡಿಸಾಗ ವಾಟರ್ ಪ್ಯಾರಾಮೀಟರ್ ಚೆಕ್ ಮಾಡೋಕೆ ಫಸ್ಟ್ ಮೇನ್ pH ಚೆಕ್ ಮಾಡೋಕೆ ಹೇಳ್ತೀವಿ. pH ಬಂದು ಮಿನಿಮಮ್ 7 to 8.5 ಇರಬೇಕು ಅಂತ ಹೇಳ್ತೀವಿ. ಇಷ್ಟು ಇದ್ದರೆ ಇದು ಒಳಗಡೆ ಇದ್ರೇ ಮಾಡೋಕ್ಕೆ ಹೇಳ್ತೀವಿ, ಇಲ್ಲ ಮಾಡಬಾರ್ದು ಅಂತ ಹೇಳ್ತೀವಿ. ಆಮೇಲೆ ಬಂದು ಅಮೋನಿಯಾ ಬಂದು ಸ್ಟಾರ್ಟ್ ಮಾಡೋಕ್ಕೆ 0 ಇರಬೇಕು ಅಂತ ಹೇಳ್ತೀವಿ. ಆಮೇಲೆ ಫುಲ್ ಕ್ರಾಪಲ್ಲಿ ಏನು 18 ಮಂತ್ಸ್ ಕ್ರಾಪ್ ಆಗಂಟೂ ಅಮೋನಿಯಾ 0 to 0.5 ಒಳಗಡೆ ಇರಬೇಕು, ಅದು ಸಜೆಸ್ಟ್ ಮಾಡ್ತೀವಿ. ಪ್ಲಸ್ TDS ವಾಟರ್ ಥಿಕ್ನೆಸ್ ಬಂದು ಬಿಲೋ 1000 ಇರಬೇಕು ಅಂತ ಹೇಳ್ತೀವಿ. ವಾಟರ್ ಥಿಕ್ನೆಸ್ಸಿಂದ ಅದಕ್ಕೇನು ಎಫೆಕ್ಟ್ ಆಗೋದಿಲ್ಲ ಅಷ್ಟೊಂದು. ಬಟ್ ವಾಟರ್ ಥಿಕ್ನೆಸ್ ಯಾಕೆ ಹೇಳ್ತೀವಿ ಅಂದರೆ, ವಾಟರ್ ಸ್ವಲ್ಪ ಜಾಸ್ತಿ ಲೈಕ್ ಫುಲ್ ಥಿಕ್ ಆಗಿಬಿಟ್ರೆ ಫುಡ್ ಸ್ಪ್ರೆಡ್ ಆಗೋದಿಲ್ಲ ಅಂತ ಅನ್ನೋದಕ್ಕೋಸ್ಕರ ಈ ವಾಟರ್ ಥಿಕ್ನೆಸ್ಗೆ ಬಿಲೋ 1000 ಅಂತ ಸಜೆಸ್ಟ್ ಮಾಡ್ತೀವಿ ಸರ್. ಅಮೋನಿಯಾ ಬಂದು ಫುಲ್ ಎಂಟೈರ್ ಕ್ರಾಪ್ ಆಗಂಟೂ 0.5 ಒಳಗಡೆ ಇರಬೇಕು. ಅಮೋನಿಯಿಂದನೇ ಎಷ್ಟೊಂದು ಸತಿ ಮಾರ್ಟಾಲಿಟಿ ಆಗೋದು. ಜನರಲಿ 0.5 ಲೈಕ್ 0 to 0.2 ಒಳಗಡೆ ಮೇಂಟೈನ್ ಮಾಡಿ ಐಡಿಯಾಗಿ ಹೇಳ್ತೀವಿ. 0.5 ಬಂದರೆ ಏನು ರೆಕ್ಟಿಫೈ ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತೀವಿ. ರೆಕ್ಟಿಫೈ ಹೆಂಗೆ ಮಾಡೋದು ಅಂತ ಹೇಳಿದ್ರೆ, ಈಗ ವಾಟರ್ನ ಈಗ ಇರೋ ಎಷ್ಟು ಪಾಯಿಂಟ್ ವಾಟರ್ ಇದೆ ಅದು 30% ವಾಟರ್ ರಿಪ್ಲೇಸ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀವಿ ಸರ್. ಎಷ್ಟು ಜನಕ್ಕೆ ಚೆಕ್ ಮಾಡೋದು ಅಂದ್ರೆ ನಮ್ಗೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಹೆಂಗೆ ಅಂದರೆ, ಫಸ್ಟ್ ಟೈಮ್ ನಾವು ಲರ್ನಿಂಗ್ ಪ್ರೊಸೆಸ್ ಮಾಡಿದಾಗ ನಾವು ತಿಂಗಳಿಗೆ 4 ಟೈಮ್ ಚೆಕ್ ಮಾಡ್ತೀವಿ, ಎವ್ರಿ ವೀಕ್ ಚೆಕ್ ಮಾಡ್ತೀವಿ. ರೀಸನ್ ಯಾಕೆ ಅಂದರೆ ನಮ್ಗೆ ಐಡಿಯಾ ಇರಲಿಲ್ಲ ಹೆಂಗೆ ನಮ್ಮ ವಾಟರ್ ಹೆಂಗೆ ಸರ್ವೆ ಆಗ್ತೀವಿ ಗೊತ್ತಿಲ್ಲ ಅಂತ ಏನು ಮಾಡ್ತೀವಿ, ಎವ್ರಿ ವೀಕ್ ಹೋಗ್ಬಿಟ್ಟು ಎತ್ತಿ ನೋಡ್ತಾ ಇದ್ವಿ. ಎಲ್ಲರಿಗೂ ನೋಡೋಕ್ಕಾಗುತ್ತಿಲ್ಲ, ಬಟ್ ನಾವು ಎಲ್ಲ ರೋಪ್ಸ್ ನೋಡ್ತಿದ್ವಿ. ಎಲ್ಲ ಅಂದರೆ ಏನು ಮಾಡ್ತೀವಿ, ಬಟ್ ಟೈಮ್ ಇಲ್ಲ, ಆ ಕಡೆ ಈ ಕಡೆ ಅಲ್ಲೆಲ್ಲ ಒಂದೊಂದು ರೋಪ್ ಮಾತ್ರ ಎತ್ತಿ ನೋಡ್ತೀವಿ, ಬದುಕಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀವಿ ಫಸ್ಟ್ ಟೈಮ್ ಮಾಡಿದಾಗ ಸರ್. ಒಂದು ನೆಟ್ಟಲ್ಲಿ ನಾವು ಡಿಪೆಂಡ್ಸ್ ಆನ್ ನೆಟ್ ಸರ್. ನಮ್ಮ ನೆಟ್ಟಲ್ಲಿ ಒಂದು ನೆಟ್ಟಲ್ಲಿ 10 ಬಿಡ್ಬೋದು, ಒಂದು ನೆಟ್ಟಲ್ಲಿ 20 ಬಿಡ್ಬೋದು. ಸೊ ಸಜೆಸ್ಟೆಡ್ ಒಂದು 10 to 20 ಬಿಡ್ತಾರೆ ಒಂದೊಂದು ನೆಟ್ಟಲ್ಲಿ ಸರ್. ಸೊ ಸಾಯಿಲ್ ಬಂದು ಸಾಯಿಲ್ ಮೇಲೆ ಏನು ಅಷ್ಟೇನು ಇಂಪ್ಯಾಕ್ಟ್ ಮಾಡಲ್ಲ ಸರ್. ಸಾಯಿಲ್ ಸಜೆಸ್ಟ್ ಮಾಡೋದು ಏನಕ್ಕೆ ಅಂದರೆ, ಜಸ್ಟ್ ಅದು ಎನ್ವೈರನ್ಮೆಂಟ್ ಮೇಂಟೈನ್ ಮಾಡೋದಕ್ಕೋಸ್ಕರ ಅಷ್ಟೇ. ಸೊ ಸಾಯಿಲ್ ಮೇಲೆ ಅಷ್ಟು ಇಂಪ್ಯಾಕ್ಟ್ ಇಲ್ಲ, ಸಾಯಿಲಿಂದ ಅದಕ್ಕೆ ಇಂಪ್ಯಾಕ್ಟ್ ಇಲ್ಲ. ವೆದರ್ ಬಂದು ಬಿಲೋ 38 to 37 ಸಜೆಸ್ಟ್ ಮಾಡ್ತೀವಿ. ಜಾಸ್ತಿ ಬಿಸಿಲಿದ್ರೆ ಇರಿಟೇಟ್ ಆಗುತ್ತೆ ಅನ್ನೋದು ರೀಸನ್ಗೋಸ್ಕರ 37-38 ಒಳಗಡೆ ಇದ್ದರೆ ಸಜೆಸ್ಟೆಡ್ ಇರುತ್ತೆ ಸರ್. ಇದಕ್ಕೆ ಸರ್ಕಾರದಿಂದ ಸಬ್ಸಿಡಿ ಅಂತ ಏನಿಲ್ಲ, ಅದಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು 10 ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್ಗೆ ಅಂತ ಪ್ರಮೋಷನ್ಗೆ 50,000 ಗಂಟೆ ಏನೋ ಮಾಡ್ತಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಪ್ರಮೋಟ್ ಮಾಡ್ತಿದ್ದಾರೆ. ಇದಕ್ಕೆ ಪಾಂಡ್ ಸೆಟಪ್ಪಲ್ಲಿ ಸಜೆಸ್ಟ್ ಬಂದು ಹೇಳಿದೆ ಅಂತಂದರೆ, ಪಾಂಡ್ ಡೆಪ್ತ್ 9 feet ಇರಬೇಕು ಅಂತ ಸಜೆಸ್ಟ್ ಮಾಡ್ತೀವಿ. ಯಾಕೆ 9 feet ಇರಬೇಕು ಅಂತ ಹೇಳಿದರೆ, ಮಸಲ್ಸ್ ಬಂದು 1 or 2 feet ಇರುತ್ತೆ. ಮಿಕ್ಕಿದ್ದು ಏರಿಯಾ ಫುಲ್ ಅದಕ್ಕೆ ವಾಟರ್ ಸರ್ಕ್ಯುಲೇಷನ್, ವಾಟರ್ ಇದ್ದರೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ನಾವು ಏನು ಫುಡ್ ಹಾಕಿದರೆ ಫುಲ್ ವಾಟರ್ಗೆ ಹಾಕಿರ್ತೀವಿ, ಸ್ವಲ್ಪ ಫುಡ್ ಹಾಕ್ತಿದ್ರೆ ಡೈಲ್ಯೂಟ್ ಆಗ್ತಾ ಇರುತ್ತೆ. ಪ್ಲಸ್ ಅಮೋನಿಯಾ ಕಂಟೆಂಟ್ ಬಂದಾಗ ಅಮೋನಿಯಾ ರಿಲೀಸ್, ಮಸಲ್ ಬಿಡೋ ವೇಸ್ಟ್ ಅಲ್ಲ ಅಮೋನಿಯಾ ಕಂಟೆಂಟ್, ಅದು ರಿಲೀಸ್ ವೇಸ್ಟ್ ಆಗಿರೋದಲ್ಲ ಹೋಗಿ ಬಾಟಮ್ ಸೆಟ್ಲ್ ಆಗುತ್ತೆ. ಸೊ ಅಷ್ಟು ಏರಿಯಾ ಅದಕ್ಕೆ ಇದ್ದರೆ ಹೆಲ್ಪ್ ಆಗುತ್ತೆ. ಸೊ ವಾಟರ್ ಚೇಂಜ್ ಮಾಡೋದು ರಿಕ್ವೈರ್ ಇಲ್ಲ. ವಾಟರ್ ಚೇಂಜ್ ಮಾಡೋ ರಿಕ್ವೈರ್ಮೆಂಟ್ ಯಾವಾಗ ಬರುತ್ತೆ ಅಂದರೆ, ಈ ಪ್ಯಾರಾಮೀಟರ್ಸ್ ಎಫೆಕ್ಟ್ ಆದಾಗ ಚೇಂಜ್ ಮಾಡಬೇಕಾಗುತ್ತೆ. ಇನ್ ಕೇಸ್ pH ಅಮೋನಿಯಾ ಏನಾದ್ರು ವೇರಿಯೇಷನ್ ಬಂದರೆ ನಾವು 30% ವಾಟರ್ನ ರಿಪ್ಲೇಸ್ ಮಾಡಬೇಕಾಗುತ್ತೆ ಸರ್. ಫಂಗಸ್ಸು ಮತ್ತು ಪಾಚಿ ಬಗ್ಗೆ ಹೇಳಬೇಕಂದ್ರೆ, ಇದಕ್ಕೆ ಫುಡ್ಡೇ ಪಾಚಿನೇ, ಬಟ್ ಪಾಚಿ ತಿಕ್ಕಾಗಿರಬಾರ್ದು. ಅಂದರೆ ಈಗ ನಾವು ಕೆರೆಯಲ್ಲಿ ನೋಡಿದಾಗ ಟಾಪ್ ಲೇಯರ್ ತಿಕ್ಕಾಗಿದ್ದರೆ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಪ್ಲಸ್ ಓನ್ಲಿ ಲಿಕ್ವಿಡ್ ಫಾರ್ಮ್ ಆಗಿರಬೇಕು ಪಾಚಿ ಅಷ್ಟೇ. ಸೊ ತಿಕ್ಕಾಗಿದ್ರೆ ಯಾಕೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದರೆ, ಇದಕ್ಕೆ ಆಕ್ಸಿಜನ್ ಸಪ್ಲೈ ಬರೋದು ನ್ಯಾಚುರಲ್ ಸಿಗುತ್ತೆ, ಮೇಲೆ ಔಟರ್ ಆಕ್ಸಿಜನ್ ಅಷ್ಟೇ ಸಿಗುತ್ತೆ ಅಲ್ವಾ. ಆವಾಗ ಪಾಚಿ ಕಟ್ಟಿದ್ರೆ ಅದು ತೊಗೊಳಕ್ಕಾಗೋದಿಲ್ಲ, ಅದು ವಾಟರ್ ಮೂಮೆಂಟಮ್ ಬರೋದಿಲ್ಲ. ಅದಕ್ಕೋಸ್ಕರ ತಿಕ್ಕಾಗಿ ಪಾಚಿ ಇರಬಾರ್ದು ಅಂತ ಸಜೆಸ್ಟ್ ಮಾಡ್ತೀವಿ. ಅದಿದ್ದಾಗ ಕ್ಲಿಯರ್ ಮಾಡ್ಕೊಳಕ್ಕೆ ಹೇಳ್ತೀವಿ.